ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಬರೀ ಡ್ರೆಸ್ಸು ನಾನು ಆಗಲೇ 3 years ಆಗಿದೆ ತಗೊಂಡು. ಸೊ ಆವಾಗ ಪ್ಲಾಜೋ ಸೆಟ್ ಆಗ್ತಾ ಇದ್ದಲ್ವಾ, 350 rupees ಅಂತ ಅದು. ಸೊ ಇದಕ್ಕೆ ಮ್ಯಾಚ್ ಆಗಿ ಲೆಗ್ಗಿನ್ಸ್ ಹಾಕಿದ್ದೀನಿ. ಸೊ ಲೆಗ್ಗಿನ್ಸು ಆವಾಗ ಲೈಕ್ ನೋಡಿ ತುಂಬ ಚೆನ್ನಾಗಿದೆ ಲೆಗ್ಗಿನ್ಸು, ಸಕ್ಕತ್ತಾಗಿದೆ ಲೆಗ್ಗಿನ್ಸ್ ಮಾತ್ರ. ಸೊ ಇಷ್ಟು ದಿನ ನಿಮಗೆ ಬರೀ ಆಫ್ಲೈನ್ ಕೊಡ್ತಾ ಇದೆಯಲ್ವಾ, ಅಂದರೆ ಶಾಪ್ ವಿಸಿಟ್ ಮಾಡಬೇಕಂತ. ಸೊ ಇವಾಗ ಆನ್ಲೈನ್ ಬಿಡೋಣ ಅಂತ ಇದ್ವಿ. ಸೊ 1100 rupeesಗೆ 7 ಲೆಗ್ಗಿನ್ಸು. ಅಂಗಡಿಗೆ ಬಂದರೆ 1000 ರೂಪಾಯಿಗೆ 7 ಲೆಗ್ಗಿನ್ಸು. 100 rupees ಶಿಪ್ಪಿಂಗ್ ಚಾರ್ಜ್ ಆಗುತ್ತೆ. 100 ಆಗಲ್ಲ, 180 rupees ಆಗುತ್ತೆ. ಯಾಕಂದರೆ ಅದು ವೆಯ್ಟ್ ಬರುತ್ತೆ, ಪ್ಯಾಕೆಟಲ್ಲೆಲ್ಲ ಇಕ್ಕಿರ್ತೀವಲ್ಲ, ಸೊ ವೆಯ್ಟ್ ಬರುತ್ತೆ. ಸೊ ಅದರಿಂದ 1100 rupees ಟೋಟಲ್ 7 ಲೆಗ್ಗಿನ್ಸ್ ಬರುತ್ತೆ. ಸೊ ಇವತ್ತಿನ ವಿನ್ನರ್ ಯಾರು ಅನೌನ್ಸ್ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಸೊ ಥ್ಯಾಂಕ್ ಯು ಫಸ್ಟು ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್, ನಿಮ್ಮ ಲವ್ಗೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಫಸ್ಟು ಇದನ್ನು ಹೇಳಬೇಕು, ತುಂಬ ಜನ ಪ್ಯಾನಿಕ್ ಆಗ್ತೀರಾ ಅಮೌಂಟ್ ಹಾಕಿ. ದಯವಿಟ್ಟು ಆಗಬೇಡಿ. ನಾನು ಹಾಕ್ತೀನಿ ಅಂದರೆ ನನಗೆ ಅಮೌಂಟೇ ಹಾಕಬೇಡಿ. ಯಾಕೆ ಗೊತ್ತಾ, ನೀವು ಏನೋ ಲೈಕ್ ಮೈಂಡ್ಸೆಟ್ಟಲ್ಲಿ ಇನ್ನು 3 ದಿವಸ ಬಂದ್ಬಿಡುತ್ತೆ, 4 ದಿವಸ ಬಂದ್ಬಿಡುತ್ತೆ. ಅಕ್ಕ ಇದು ಪಾರ್ಸಲ್ಗಳಕ್ಕ, ಬೇರೆ ಕಡೆ ಗೋಲ್ಚಾರಿ 1100 ರೂಪಾಯಿ ಇದೆ, ಪ್ಲಸ್ 100 rupees ಶಿಪ್ಪಿಂಗು. ನಾನು ಬರೀ 850 ಫ್ರೀ ಶಿಪ್ಪಿಂಗು. ಬ್ಲೂ ಕಲರ್ ಸ್ಯಾರಿ 1300, ನಾನು ಬರೀ 850. ಎಷ್ಟು ಜನ ಪಾರ್ಸಲ್, ನನ್ನ ವೀಡಿಯೋ ಬಂದು 3 ಲಕ್ಷಕ್ಕಿಂತ ಅಧಿಕವಾಗಿ ಓಡುತ್ತೆ. ಹಬ್ಬ ತೀರಾ ಕಮ್ಮಿ ಅಂದರೆ 1 ಲಕ್ಷದ ಮೇಲೆ. 1 ಲಕ್ಷದ ಮೇಲೆ ವಿಡಿಯೋ ಓಡಿದ್ರೆ ಒಂದು 100 ಜನನಾದ್ರು ಬುಕ್ ಮಾಡ್ಕೋತಾರ. ಆ 100 ಪಾರ್ಸಲ್ ಮಾಡಬೇಕಾ? ಯಾರು ಮಾಡ್ತಾರೆ? ಇಬ್ಬರೇ. ನೀವು ಹೇಳ್ತೀರಾ ಸ್ಟಾಫ್ನ ಇಟ್ಕೊಳ್ಳಿ ಅಂತ. ಸ್ಟಾಫ್ನ ನಾನು ನಂಬಲ್ಲ, ಯಾಕಂದರೆ ಅವ್ರು ನಮ್ಮದು ಪಾರ್ಸಲ್ ನಾವು ಒಂದೊಂದು ಥರ ಮಾಡ್ತೀವಿ. ಇಷ್ಟು ದಿನ ನಂಬಿಟ್ಟು ಇಟ್ಕೊಂಡಿದ್ದೆ, ಸರಿಯಾಗಿ ಮಾಡಿಬಿಟ್ಟು ಹೋದರು. ಸೊ ಅದರಿಂದ ನಾನು ಯಾರನ್ನೂ ಇಟ್ಕೊಳ್ಳಲ್ಲ, ಏನೂ ಮಾಡಲ್ಲ. ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಹಸ್ಬೆಂಡ್ ಇದ್ದಾರೆ, ನನ್ನ ತಾಯಿ ಇದ್ದಾರೆ. they'll support me, that's enough to me. ಸೊ ಇವತ್ತು ವಿನ್ನರ್ ಅನೌನ್ಸ್ ಮಾಡೋಣ. ಸೊ ಇವ್ರ ಹೆಸರು ಬಂದು ಶೈಲಜಾ ಅಂತ, ಟಾಪ್ಸ್ನ ವಿನ್ನರ್ ಇರೋದು. ಒಬ್ಬರ ಹೆಸರು ಶೈಲಜಾ, ಒಬ್ಬರ ಹೆಸರು ಕುಸುಮ, ಇನ್ನೊಬ್ಬರ ಹೆಸರು ಮಾಲತಿ. ಸೊ 3 ಜನ ವಿನ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ನಾಳೆ ಇದನ್ನು ಸೆಂಡ್ ಮಾಡ್ತೀವಿ, ಸೆಂಡಿಂಗ್ ವಿಡಿಯೋದಿಂದ. ಸೊ ಇವ್ರು ಬಂದು ಮಾಲತಿ ಅನ್ನೋರ ಬಗ್ಗೆ ಹೇಳಬೇಕು. ಲಾಸ್ಟ್ ಟೈಮ್ ಒಂದು ಬುಕ್ ಮಾಡಿ 1 month ಆಗಿತ್ತು, ಒಂದೇ ಒಂದು ಮಾತು ಕೂಡ ನನ್ನ ಹತ್ರ ಆಡಿರಲಿಲ್ಲ ಅವರು. ಕಳಿಸಿ ಜಾನು, ನನಗೆ ನಿಮ್ಮೇಲೆ ನಂಬಿಕೆ ಇದೆ, ಕಳಿಸಿ ಜಾನು, ನನಗೆ ನಿಮ್ಮೇಲೆ ನಂಬಿಕೆ ಇದೆ. ಏನಾಗಿತ್ತು ಅಂದರೆ ಅವ್ರು ಪಿನ್ ಕೋಡ್ ತಪ್ಪು ಕೊಟ್ಟಿದ್ರು. 560072ಗೆ 79 ಅಂತ ಕೊಟ್ಬಿಟ್ಟಿದ್ರು. ಸೊ ಅದರಿಂದ ಏನೋ ಮಿಸ್ಟೇಕ್ ಆಗಿತ್ತು. ಸೊ ಅದಕ್ಕೆ ಅವ್ರು ಲೇಟ್ ಆಗೋಗಿತ್ತು. ಆಮೇಲೆ ನಾನು ಹೋಗಿ ನೋಡಿ ಕಳಿಸಿದ್ದಾಯಿತು. ಆಮೇಲೆ ನಾನೇ ಇನ್ ಕೇಸ್ ಈಗ ಆ ಕಡೆ ಸೈಡಲ್ಲಿ ಅವ್ರಿಗೆ ನಾನೇ ಹೋಗ್ಕೊಂಡ್ಬಿಡ್ತೀನಿ ಆ ಕಡೆ. ಆಮೇಲೆ ಇನ್ನೊಬ್ರು ಬಂದು ನಾಗದೇವನಹಳ್ಳಿ, ಸೊನ್ನೆನಹಳ್ಳಿ, ಸೋಲಾಪುರದ ದೇವಸ್ಥಾನ ಇದೆಯಲ್ಲ, ಆ ಸೈಡಲ್ಲಿ ಒಬ್ರು ವಿನ್ನರ್ ಆಗಿದೆ. ಇನ್ನೊಬ್ರು ಬಂದು ಬಳ್ಳಾರಿ ಅವರು ವಿನ್ನರ್ ಆಗಿದ್ದಾರೆ. ಸೊ 3 ಜನಕ್ಕೂ ಇವಾಗ ಡಿಸ್ಪ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಯಾರಿ ವಿನ್ನರು ನಾನು ಲಾಸ್ಟಲ್ಲಿ ಹೇಳ್ತೀನಿ, ನೀವು ಫುಲ್ಲು ನೋಡಬೇಕು, ಓಕೆನಾ? ಫುಲ್ಲು ನೋಡಿ. ಯಾಕೆ ಅಂದರೆ ನಂದು ನಿಮ್ಮದು ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತೀನಿ. ತುಂಬ ಜನ ಸ್ಯಾರಿ ಬಿಸ್ನೆಸ್ ಮಾಡೋದು ಹೇಗೆ ಅಂತಲೂ ಕೇಳಿದ್ದೀರ. ಸ್ಯಾರಿ ಬಿಸ್ನೆಸ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ಅದಕ್ಕೆ ಹಿಡಿದ ಮೇಲೆ ತುಂಬ ದೊಡ್ಡ ವಿಷಯ ಆಗಿಬಿಡುತ್ತೆ. ಸೊ ಇವಾಗ ಹೆವಿ ಕಾಂಪಿಟೇಷನ್ ಇರೋದ್ರಿಂದ ಸ್ಯಾರಿ ಬಿಸ್ನೆಸ್ನ ಬಿಟ್ಟು ನೀವು ಬೇರೆ ಕಡೆಗೆ ಜಂಪ್ ಆಗೋದು ತುಂಬ ಅಗತ್ಯ ಇರುತ್ತೆ. ಎಷ್ಟು ಲಾಭ ಬರುತ್ತೆ ಅಂದ್ಕೊಂಡಿರ್ತೀವಿ, ಅಷ್ಟೇ ಲಾಸ್ಗಳು ಕೂಡ ನಾವು ನೋಡಿದ್ದೀವಿ ಸ್ಟಾರ್ಟಿಂಗಲ್ಲಿ. ನಿಮ್ಗೆ ಹೇಳಿಲ್ಲ, ನಾನು ಹೇಳ್ಕೊಳಲ್ಲ. ಸೊ ದಟ್ ಈಸ್ ದ ಮೇನ್ ಥಿಂಗ್. ಹುಷಾರಿಲ್ಲ, ಅದಕ್ಕೆ ಮೂಗು ಕಂಪ್ಲೀಟ್ ಹೋಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಎಸ್, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಹೊಡ್ಕೊಂಡ್ಬಿಟ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್ ಇಂದಲೇ ಇಲ್ಲಿವರೆಗೂ ಬಂದಿರೋದು. ಇದೇ ರೀತಿ ಸಪೋರ್ಟ್ ಮಾಡಿ. ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸ್ಯಾರಿ ವಿನ್ನರ್ ಯಾರು? ಈ ಸರಿ ಇನ್ಸ್ಟಾಗ್ರಾಮಲ್ಲಿ ತಗೊಂಡಿಲ್ಲ, ನಾನು ಯೂಟ್ಯೂಬಲ್ಲಿ ತಗೊಂಡೆ. ಇವ್ರ ಹೆಸರು ಬಂದು ಅನುಸೂಯ ಅಂತ. ಅನುಸೂಯ ಇವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆ ನಂಬರ್ ಸಿಗಲಿಲ್ಲ. ಸೊ ಕಮೆಂಟ್ ಹಾಕಿದ್ವಿ, ನೀವೇ ವಿನ್ನರು, ದಯವಿಟ್ಟು ನಿಮ್ಮ ಒಂದು ಅಡ್ರೆಸ್ನ ಈ ನಂಬರಿಗೆ ಕಳಿಸಿ ಅಂತ. ಇನ್ನೂ ಕಳಿಸಿಲ್ಲ, ಕಳಿಸಿದ ತಕ್ಷಣ ಅವ್ರು ಕೊಟ್ಟು ಕಳಿಸ್ತೀನಿ. 12,000 ರೂಪಾಯಿ ಸೀರೆ ಅನುಸೂಯನಾರು ಬಂತು. ನಮಗೆ ಹೇಗೆ ಬರೋದು, ಅವ್ರು ಏನು ಮಾಡಿಲ್ಲ. ಕಮೆಂಟು, ಲೈಕ್ ಇಂಪಾರ್ಟೆಂಟು, ಕಮೆಂಟು, ಒಂದು ಶೇರು. 5 ಶೇರ್ ಮಾಡಿದ್ರೆ ಸ್ವಲ್ಪ ನಿಮಗೆ ಲೆವೆಲ್ ಪಿಕ್ಕಿಂಗ್ ದ ನೇಮ್ ಇಸ್ ವೆರಿ ಈಸಿ. ಇಟ್ ವಾಸ್ ಶೇರ್ ಮಾಡಿರಿ, ಎಷ್ಟು ಶೇರ್ ಅಂತಲೂ ಹಾಕಿರಿ ಅಂತಲೂ ಹೇಳಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಮೇಡಮ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಮಾತಾಡೋದಕ್ಕೆ ಫೇಮಸ್. ಸೊ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್. ಆಮೇಲೆ ನೀವು ಬೇಸಿಕಲಿ ಏನು ಓದಿರೋದು? ನಾನು ಆ್ಯಕ್ಚುಲಿ
ಮಾಡ್ತಾ ಇರೋದು. ಸೊ ಲಾ ಇರೋದ್ರಿಂದ ನನಗೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತು. ಯಾವುದೇ ಕಾರಣಕ್ಕೂ ನಾನು ಮೋಸನೂ ಮಾಡೋಕ್ಕಾಗಲ್ಲ ನೀವು ದುಡ್ಡು ಹಾಕ್ಕೊಂಡು. ಸೊ ಲಾ ಮಾಡ್ತಾ ಇದ್ದೀನಿ. ಸೊ ಇನ್ನು 1 ಇಯರ್ ಏನೋ ಇದೆ ಕಂಪ್ಲೀಟ್. ಈಗ ನಾನು ಆಮೇಲೆ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಕೇಸಸ್ನ ತೊಗೋತೀರಾ ಅಂತ. ನಾನು ತೊಗೊಳಕ್ಕಾಗಲ್ಲ, ಈಗ ಸದ್ಯಕ್ಕೆ ನಾನು ತೊಗೊಳಕ್ಕಾಗಲ್ಲ. ಬಟ್ ನಾನು ಕೇಸ್ ತೊಗೊಂಡು ನಮ್ಮ ಸೀನಿಯರ್ಸ್ಗೆ ಕೊಡ್ತೀನಿ. ಸೊ ಅವರು ನಿಮ್ಮದನ್ನ ಫಿಲ್ ಮಾಡ್ತಾರೆ. ಸೊ ಅಂದರೆ ಅವ್ರಿಗೆ ಬಿಡ್ತೀವಿ. ಸೊ ನಾನು ಯಾವುದಾದ್ರೂ ಕೇಸಿದ್ರೆ ನನಗೆ ಕಾಲ್ ಮಾಡಬೇಡಿ, ಯಾಕಂದರೆ ಅವರು ಕೂಡ ನನ್ನ ಸೀನಿಯರು ಕೂಡ ತುಂಬ ಬ್ಯುಸಿ ಇದ್ದಾರೆ ಇವಾಗ. ಸೊ ಇವಾಗ ಆಗಲ್ಲ. ಸೊ ನೆಕ್ಸ್ಟು ಏನಾದರೂ ಬಂದರೆ ನೆಕ್ಸ್ಟ್ ಇಯರಿಂದ ನಾನೇ ತೊಗೋತೀನಿ. ಸೊ ಅವಾಗ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ನನ್ನ ಫಾಲೋವರ್ಸ್ ಆಗಿರಲಿ ಯಾರೇ ಆಗಿರಲಿ ನಾನು ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲ ಸ್ಮಾಲ್ ಬಿಸ್ನೆಸ್ನ ಸಪೋರ್ಟ್ ಮಾಡಿ. ಇನ್ನೊಂದು ಹೇಳ್ತೀನಿ, ಏನು ಮಾಡ್ತೀರಾ, ದೊಡ್ಡವರಾದರೆ ದೊಡ್ಡವ್ರು ಆಗೋಗಿದ್ದಾರೆ, ಇನ್ನು ಈಗ ಚಿಕ್ಕವ್ರನ್ನ ನಾವು ದೊಡ್ಡವ್ರು ಮಾಡೋ ಅಂಥ ಟೈಮ್ ಬಂದಿದೆ. ಸೊ ಅರ್ಥ ಆಯಿತು ಅನ್ಕೋತೀನಿ. ಸೊ ದಯವಿಟ್ಟು ಚಿಕ್ಕ ಬಿಸ್ನೆಸ್ನ ಸಪೋರ್ಟ್ ಮಾಡಿ. ದೊಡ್ಡ ಬಿಸ್ನೆಸ್ ಅವ್ರು ದೊಡ್ಡವ್ರು ಸಪೋರ್ಟ್ ಮಾಡಿ, ನಾವೆಲ್ಲ ಚಿಕ್ಕವರು ನಾವು ಚಿಕ್ಕ ಬಿಸ್ನೆಸ್ನ ಸಪೋರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್, ನಿಮ್ಮ ಲವ್ಗೆ. ಸೊ ನಂದು ಆ್ಯಕ್ಚುಲಿ ಲಾಸ್ಟ್ 1 ಇಯರ್ ಬ್ಯಾಕ್, ಅಂದರೆ ನನ್ನ ಡಿಗ್ರಿ ಮುಂಚೆನೇ ಒಂದು ಎಕ್ಸಾಮಿಗೆ ಲಾಗ್ ಸೇರಿದೆ. ಬಟ್ ಅನಾವಶ್ಯಕವಾಗಿ ನಾನು ಅದನ್ನು ಬಿಟ್ಬಿಟ್ಟೆ. ಅನಾವಶ್ಯಕವಾದ ಕಾರಣದಿಂದ ನಾನು ಬಿಟ್ಬಿಟ್ಟೆ, ಯಾಕಂದರೆ ನಾನು ಸ್ವಲ್ಪ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಸ್ನೆಸ್ನ. ಆಮೇಲೆ ನಾನು ಸುಮ್ಮನೆ ಆಗಲಿಲ್ಲ. ಆಮೇಲೆ ನಾನು ಡಿಗ್ರಿ ಮಾಡಿದೆ. 3 ವರ್ಷ ಡಿಗ್ರಿ ಮಾಡಿ 1 ವರ್ಷ ಲಾ ಮಾಡಿ ಇವಾಗ ನಡೀತಾನೆ ಇದೆ. ಇನ್ನೂ ಓದಬೇಕಂದ್ರೆ ಅದರಲ್ಲಿ ಇನ್ನೂ 6-7 ವರ್ಷ ಓದಬೇಕು. ಬಟ್ ಒಂದು ಕೇಸ್ ತೊಗೊಳಕ್ಕೆ ಇನ್ನೊಂದು ಈ ವರ್ಷ ನೆಕ್ಸ್ಟ್ 2 ವರ್ಷ ಓದಬೇಕಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಇಷ್ಟು ನಮಗೆ. ನಮ್ಮಮ್ಮ ಬಂದರು ಗೈಸ್, ಗದುಕಳ್ಳಿ ನಮ್ಮಮ್ಮ ನೋಡಿ ತರಕಾರಿ ತೊಗೊಂಡು ಬಂದಿದ್ದಾರೆ. ಏನೇನು ತರಕಾರಿ ತಂದಿದ್ಯಮ್ಮ? ಅವ್ರು ಬರೀ ನಾಟಕ. ಯಾರಾದರೂ ಡ್ರಾಮಾ ಕಂಪ್ನಿ ಯಾರಾದರೂ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಸೇರಿಸ್ತೀನಿ. ಯಾಕಂದ್ರೆ ಅಲ್ಲಿಂದ ನಕ್ಕೊಂಬಂದ್ರು ಕ್ಯಾಮ್ರಾ ಅಂತ ಅಪ್ಪ ಕರೀತೈತೆ ನೋಡು. ಏನೋ ನಾವು ಅಪ್ಪನ ಕೈಲಿ ಉಗಿಸ್ಕೊಳ್ಳೋದೇ ನಮ್ಮ ಅಮ್ಮನ ಕೆಲಸ. ಸೊ ಇಷ್ಟನ್ನು ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಇದು ಹಿಂಗೆ ಇರಲಿ. ಸೊ ಥ್ಯಾಂಕ್ ಯು. ಸೊ ಸ್ಯಾರಿ ಮತ್ತು ಡ್ರೆಸ್ ಲೆಗಿನ್ಸ್ ನೋಡಿ ನಮ್ಮಮ್ಮ ನೆನೆಸ್ತವ್ರೆ. ಲೆಗಿನ್ಸ್ ಹೇಳಿದ್ದೀನಿ 1000 ರೂಪಾಯಿಗೆ 7 ಅಂಗಡಿಗೆ ಬಂದರೆ, ಆನ್ಲೈನಲ್ಲಿ ತೊಗೊಂಡ್ರೆ 1100 ರೂಪಾಯಿಗೆ 7 ಅಂತ. ಸೊ 1100 ರೂಪಾಯಿಗೆ 7 ನಂಬರ್ ಕೊಡ್ತೀನಿ. ಇನ್ನೇನು ಒಂದು ಅರ್ಧ ಗಂಟೆ ಇನ್ಸ್ಟಾಗ್ರಾಮ್ ಹಾಕ್ತೀನಿ. ಅಂಗಡಿಗೆ ಹೋಗ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟು ನಾನು ಮಾಡ್ತೀನಿ. ಓಕೆ ಬಾಯ್, ಟೇಕ್ ಕೇರ್.